ಶಾಲೆಗೆ ಹೋಗುವ ಮಕ್ಕಳ ಉತ್ಸಾಹ ಲವಲಕೆಯನ್ನ ನಾವು ಗಮನಿಸ್ತೀವಿ. ಅದೇ ನಿಟ್ಟಿನಲ್ಲೇ ಶಾಲೆಗಳತ್ತ ಮಕ್ಕಳು ಕೂಡ ಹೆಜ್ಜೆ ಹಾಕ್ತಾರೆ. ಆದ್ರೆ ಈ ಒಂದು ಗ್ರಾಮದ ವಿದ್ಯಾರ್ಥಿಗಳು ಶಾಲೆಗೆ ಹೋಗೋದು ಅಂದ್ರೆ ಭಯ ಪಡ್ತಿದ್ದಾರೆ. ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲದಿರೋದ್ರಿಂದ ವಿದ್ಯಾರ್ಥಿಗಳು ಜ್ಞಾನದ ಜೋಳಿಗೆ ಹೆಗಲಿಗೆ ಹೊತ್ತು ಕಾಲ್ನಡಿಗೆಯಲ್ಲೇ ಶಾಲೆಗೆ ತೆರಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ. ದಿನನಿತ್ಯ 4 ಕಿಲೋಮೀಟರ್ ನಡಿಗೆ, ಆಕ್ರೋಶದ ವಿರುದ್ಧ ಕಿಡಿ. ಸಾರಿಗೆ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ. ಹಾಳಾದ ರಸ್ತೆಯಲ್ಲಿ ಕಾಲ್ನಡಿಗೆಯಲ್ಲೇ ಶಾಲೆಗೆ ಹೋಗ್ತಿರುವ ವಿದ್ಯಾರ್ಥಿಗಳು, ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ವಿದ್ಯಾರ್ಥಿಗಳು. ಈ ಎಲ್ಲಾ ದೃಶ್ಯ ಕಂಡು ಬಂದಿರೋದು ಯಾದಗಿರಿ ತಾಲೂಕಿನ ತೇಕರಾಳ ಗ್ರಾಮದಲ್ಲಿ. ಪ್ರಾಥಮಿಕ ಶಿಕ್ಷಣ ಮುಗಿಯುವವರೆಗೂ ವಿದ್ಯಾರ್ಥಿಗಳು ಬಹಳ ಹುಮ್ಮಸ್ಸಿನಿಂದ ಶಾಲೆಗೆ ಹೋಗ್ತಾರೆ. ಆದ್ರೆ ವಿದ್ಯಾರ್ಥಿಗಳು ಶಾಲೆಗೆ ಹೋಗೋಕು ಭಯಪಡುವ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ತೇಕರಾಳದಲ್ಲಿ ಪ್ರಾಥಮಿಕ ಶಾಲೆ ಮಾತ್ರ ಇರೋದ್ರಿಂದ ವಿದ್ಯಾರ್ಥಿಗಳು 4 ಕಿಲೋಮೀಟರ್ ದೂರದ ಕುರಕುಂದ ಗ್ರಾಮಕ್ಕೆ ಹೋಗ್ತಾರೆ. ಆದ್ರೆ ಈ ಗ್ರಾಮದಲ್ಲಿ ಇರುವ ಶಾಲೆಗೆ ಹೋಗಲು ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆಯೇ ಇಲ್ಲ. ಬಸ್ ವ್ಯವಸ್ಥೆ ಇದ್ದರೂ ವಿದ್ಯಾರ್ಥಿಗಳ ಶಾಲಾ ಸಮಯಕ್ಕೆ ಇಲ್ಲದಾಗಿದೆ. ಇದರಿಂದ ವಿದ್ಯಾರ್ಥಿಗಳು 2 ಟೈಮ್ ನಡೆದುಕೊಂಡೇ ಹೋಗಬೇಕಾಗಿದೆ. ಸರ್, ನಮ್ಮ ಬಸ್ ವ್ಯವಸ್ಥೆ ಏನಿಲ್ಲ. ತೇಕರಾಳಿಂದ ಕುರ್ಕುಂದಿಗೆ ಸ್ಕೂಲ್ಗೆ ಬರ್ತಿದ್ವಿ. ಬಸ್ಸಿನ ಕೊರತೆ ಇದೆ. ದಿನಾಲೂ ನಾವು ನಡ್ಕೊಂತ ಬರ್ತಾ ಇದೀವಿ. ಯಾಕಂದ್ರೆ ನಮ್ಗೆ ಈಗ 10ನೇ ಕ್ಲಾಸ್ ತರಗತಿಯಲ್ಲಿ ಓದುತ್ತಿದ್ದೇವೆ ನಾವೆಲ್ಲರೂ. ಹಾಗೂ ಎಕ್ಸ್ಟ್ರಾ ಕ್ಲಾಸ್ ಇರೋದ್ರಿಂದ ನಾವು ನಮ್ಗೆ 8ವರೆಗೆ ಬಿಡೋದ್ರಿಂದ ತುಂಬಾ ತೊಂದರೆ ಆಗ್ತಿದೆ. ಹಾಗೂ ಕೂಡ ಸ್ಕೂಲಲ್ಲಿ ಸರಿಯಾಗಿ ಎಕ್ಸ್ಟ್ರಾ ಕ್ಲಾಸಲ್ಲಿ ಹತ್ತುತ್ತಾ ಇಲ್ಲ. ಸಾಯಂಕಾಲ ಕೂಡ ಎಕ್ಸ್ಟ್ರಾ ಕ್ಲಾಸಿಗೆ ಹತ್ತಿದ್ರು ಕೂಡ ಮನೆಗೆ ಹೋಗುವವರೆಗೂ ಕತ್ಲಾಗುತ್ತೆ. ಅಪ್ಪ ಅಮ್ಮ ಅವರೆಲ್ಲರೂ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಇನ್ನು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆ ಸಲುವಾಗಿ ಎಕ್ಸ್ಟ್ರಾ ಕ್ಲಾಸ್ ತೆಗೆದುಕೊಳ್ಳಲಾಗ್ತಿದೆಯಂತೆ. ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲದಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಅಟೆಂಡ್ ಮಾಡೋಕು ಆಗ್ತಿಲ್ಲ ಅಂತ ವಿದ್ಯಾರ್ಥಿಗಳು ಗೋಳಾಡುತ್ತಿದ್ದಾರೆ. ಸುಮಾರು 35ಕ್ಕೂ ಮಕ್ಕಳು ನಿತ್ಯ ಇದೇ ಪರಿಸ್ಥಿತಿ ಅನುಭವಿಸುತ್ತಿದ್ದಾರೆ. ಹೀಗಿದ್ರೂ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಇತ್ತ ತಿರುಗಿ ನೋಡಿಲ್ಲ ಎಂದು ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಶಾಲಾ ಸಮಯಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡದಿದ್ರೆ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ದಾರೆ. ನಾವು ಮಳೆ ಅನ್ನೋದೇ, ಚಳಿ ಅನ್ನೋದೇ, ಬಿಸಿಲು ಅನ್ನೋದೇ ಓದ್ತೀವಿ. ರೋಡ್ ಎಲ್ಲ ಕೆಟ್ಟೋಗಿದೆ. ನಾವು ತೇಕರಾಳ ಕುರ್ಕೊಂಡಕ್ಕೆ ಬರ್ಬೇಕಾದ್ರೆ ಬಹಳ ಕಷ್ಟ ಆಗ್ತಿದೆ. ನಾವು 10th ಕ್ಲಾಸ್ಗೆ ಹತ್ತ ಹೋದ್ವಿ. KSRC ಬಸ್ ಬಿಡ್ಬೇಕಂತ ಕೇಳ್ಕೊಳ್ತೀವಿ. ಒಟ್ಟಾರೆ ಅಧಿಕಾರಿಗಳು ಹಾಗೂ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿಗಳು ಹೈರಾಣಾಗ್ತಿದ್ದಾರೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ತೇಕರಾಳ ಗ್ರಾಮದ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡಬೇಕಿದೆ. ನಾಗರಾಜ್, ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಶಾಲೆಗೆ ಹೋಗುವ ಮಕ್ಕಳ ಉತ್ಸಾಹ ಲವಲಕೆಯನ್ನ ನಾವು ಗಮನಿಸ್ತೀವಿ. ಅದೇ ನಿಟ್ಟಿನಲ್ಲೇ ಶಾಲೆಗಳತ್ತ ಮಕ್ಕಳು ಕೂಡ ಹೆಜ್ಜೆ ಹಾಕ್ತಾರೆ. ಆದ್ರೆ ಈ ಒಂದು ಗ್ರಾಮದ ವಿದ್ಯಾರ್ಥಿಗಳು ಶಾಲೆಗೆ ಹೋಗೋದು ಅಂದ್ರೆ ಭಯ ಪಡ್ತಿದ್ದಾರೆ. ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲದಿರೋದ್ರಿಂದ ವಿದ್ಯಾರ್ಥಿಗಳು ಜ್ಞಾನದ ಜೋಳಿಗೆ ಹೆಗಲಿಗೆ ಹೊತ್ತು ಕಾಲ್ನಡಿಗೆಯಲ್ಲೇ ಶಾಲೆಗೆ ತೆರಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ. ದಿನನಿತ್ಯ 4 ಕಿಲೋಮೀಟರ್ ನಡಿಗೆ, ಆಕ್ರೋಶದ ವಿರುದ್ಧ ಕಿಡಿ. ಸಾರಿಗೆ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ. ಹಾಳಾದ ರಸ್ತೆಯಲ್ಲಿ ಕಾಲ್ನಡಿಗೆಯಲ್ಲೇ ಶಾಲೆಗೆ ಹೋಗ್ತಿರುವ ವಿದ್ಯಾರ್ಥಿಗಳು, ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ವಿದ್ಯಾರ್ಥಿಗಳು. ಈ ಎಲ್ಲಾ ದೃಶ್ಯ ಕಂಡು ಬಂದಿರೋದು ಯಾದಗಿರಿ ತಾಲೂಕಿನ ತೇಕರಾಳ ಗ್ರಾಮದಲ್ಲಿ. ಪ್ರಾಥಮಿಕ ಶಿಕ್ಷಣ ಮುಗಿಯುವವರೆಗೂ ವಿದ್ಯಾರ್ಥಿಗಳು ಬಹಳ ಹುಮ್ಮಸ್ಸಿನಿಂದ ಶಾಲೆಗೆ ಹೋಗ್ತಾರೆ. ಆದ್ರೆ ವಿದ್ಯಾರ್ಥಿಗಳು ಶಾಲೆಗೆ ಹೋಗೋಕು ಭಯಪಡುವ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ತೇಕರಾಳದಲ್ಲಿ ಪ್ರಾಥಮಿಕ ಶಾಲೆ ಮಾತ್ರ ಇರೋದ್ರಿಂದ ವಿದ್ಯಾರ್ಥಿಗಳು 4 ಕಿಲೋಮೀಟರ್ ದೂರದ ಕುರಕುಂದ ಗ್ರಾಮಕ್ಕೆ ಹೋಗ್ತಾರೆ. ಆದ್ರೆ ಈ ಗ್ರಾಮದಲ್ಲಿ ಇರುವ ಶಾಲೆಗೆ ಹೋಗಲು ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆಯೇ ಇಲ್ಲ. ಬಸ್ ವ್ಯವಸ್ಥೆ ಇದ್ದರೂ ವಿದ್ಯಾರ್ಥಿಗಳ ಶಾಲಾ ಸಮಯಕ್ಕೆ ಇಲ್ಲದಾಗಿದೆ. ಇದರಿಂದ ವಿದ್ಯಾರ್ಥಿಗಳು 2 ಟೈಮ್ ನಡೆದುಕೊಂಡೇ ಹೋಗಬೇಕಾಗಿದೆ. ಸರ್, ನಮ್ಮ ಬಸ್ ವ್ಯವಸ್ಥೆ ಏನಿಲ್ಲ. ತೇಕರಾಳಿಂದ ಕುರ್ಕುಂದಿಗೆ ಸ್ಕೂಲ್ಗೆ ಬರ್ತಿದ್ವಿ. ಬಸ್ಸಿನ ಕೊರತೆ ಇದೆ. ದಿನಾಲೂ ನಾವು ನಡ್ಕೊಂತ ಬರ್ತಾ ಇದೀವಿ. ಯಾಕಂದ್ರೆ ನಮ್ಗೆ ಈಗ 10ನೇ ಕ್ಲಾಸ್ ತರಗತಿಯಲ್ಲಿ ಓದುತ್ತಿದ್ದೇವೆ ನಾವೆಲ್ಲರೂ. ಹಾಗೂ ಎಕ್ಸ್ಟ್ರಾ ಕ್ಲಾಸ್ ಇರೋದ್ರಿಂದ ನಾವು ನಮ್ಗೆ 8ವರೆಗೆ ಬಿಡೋದ್ರಿಂದ ತುಂಬಾ ತೊಂದರೆ ಆಗ್ತಿದೆ. ಹಾಗೂ ಕೂಡ ಸ್ಕೂಲಲ್ಲಿ ಸರಿಯಾಗಿ ಎಕ್ಸ್ಟ್ರಾ ಕ್ಲಾಸಲ್ಲಿ ಹತ್ತುತ್ತಾ ಇಲ್ಲ.
ಸಾಯಂಕಾಲ ಕೂಡ ಎಕ್ಸ್ಟ್ರಾ ಕ್ಲಾಸಿಗೆ ಹತ್ತಿದ್ರು ಕೂಡ ಮನೆಗೆ ಹೋಗುವವರೆಗೂ ಕತ್ಲಾಗುತ್ತೆ. ಅಪ್ಪ ಅಮ್ಮ ಅವರೆಲ್ಲರೂ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಇನ್ನು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆ ಸಲುವಾಗಿ ಎಕ್ಸ್ಟ್ರಾ ಕ್ಲಾಸ್ ತೆಗೆದುಕೊಳ್ಳಲಾಗ್ತಿದೆಯಂತೆ. ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲದಿರುವುದರಿಂದ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಅಟೆಂಡ್ ಮಾಡೋಕ್ಕೂ ಆಗ್ತಿಲ್ಲ ಅಂತ ವಿದ್ಯಾರ್ಥಿಗಳು ಗೋಳಾಡುತ್ತಿದ್ದಾರೆ. ಸುಮಾರು 35ಕ್ಕೂ ಮಕ್ಕಳು ನಿತ್ಯ ಇದೇ ಪರಿಸ್ಥಿತಿ ಅನುಭವಿಸುತ್ತಿದ್ದಾರೆ. ಹೀಗಿದ್ರೂ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಇತ್ತ ತಿರುಗಿ ನೋಡಿಲ್ಲ ಎಂದು ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಶಾಲಾ ಸಮಯಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡದಿದ್ರೆ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ದಾರೆ. ನಾವು ಮಳೆ ಅನ್ನೋದೇ, ಚಳಿ ಅನ್ನೋದೇ, ಬಿಸಿಲು ಅನ್ನೋದೇ ಓದ್ತೀವಿ. ರೋಡ್ ಎಲ್ಲ ಕೆಟ್ಟೋಗಿದೆ. ನಾವು ತೇಕ್ರಾಳ ಕುರ್ಕೊಂಡಕ್ಕೆ ಬರ್ಬೇಕಾದ್ರೆ ಬಹಳ ಕಷ್ಟ ಆಗ್ತಿದೆ. ನಾವು 10th ಕ್ಲಾಸ್ಗೆ ಹತ್ತ ಹೋದ್ವಿ. KSRC ಬಸ್ ಬಿಡ್ಬೇಕಂತ ಕೇಳ್ಕೊಳ್ತೀವಿ. ಒಟ್ಟಾರೆ ಅಧಿಕಾರಿಗಳು ಹಾಗೂ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿಗಳು ಹೈರಾಣಾಗ್ತಿದ್ದಾರೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ತೇಕರಾಳ ಗ್ರಾಮದ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡಬೇಕಿದೆ. ನಾಗರಾಜ್, ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಶಾಲೆಗೆ ಹೋಗುವ ಮಕ್ಕಳ ಉತ್ಸಾಹ, ಲವಲವಿಕೆಯನ್ನ ನಾವು ಗಮನಿಸ್ತೀವಿ. ಅದೇ ನಿಟ್ಟಿನಲ್ಲೇ ಶಾಲೆಗಳತ್ತ ಮಕ್ಕಳು ಕೂಡ ಹೆಜ್ಜೆ ಹಾಕ್ತಾರೆ. ಆದ್ರೆ ಈ ಒಂದು ಗ್ರಾಮದ ವಿದ್ಯಾರ್ಥಿಗಳು ಶಾಲೆಗೆ ಹೋಗೋದು ಅಂದ್ರೆ ಭಯ ಪಡ್ತಿದ್ದಾರೆ. ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲದಿರೋದ್ರಿಂದ ವಿದ್ಯಾರ್ಥಿಗಳು ಜ್ಞಾನದ ಜೋಳಿಗೆ ಹೆಗಲಿಗೆ ಹೊತ್ತು ಕಾಲ್ನಡಿಗೆಯಲ್ಲೇ ಶಾಲೆಗೆ ತೆರಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ. ದಿನನಿತ್ಯ 4 ಕಿಲೋಮೀಟರ್ ನಡಿಗೆ, ಆಕ್ರೋಶದ ವಿರುದ್ಧ ಕಿಡಿ. ಸಾರಿಗೆ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ. ಹಾಳಾದ ರಸ್ತೆಯಲ್ಲಿ ಕಾಲ್ನಡಿಗೆಯಲ್ಲೇ ಶಾಲೆಗೆ ಹೋಗ್ತಿರುವ ವಿದ್ಯಾರ್ಥಿಗಳು, ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ವಿದ್ಯಾರ್ಥಿಗಳು. ಈ ಎಲ್ಲಾ ದೃಶ್ಯ ಕಂಡು ಬಂದಿರೋದು ಯಾದಗಿರಿ ತಾಲೂಕಿನ ತೇಕರಾಳ ಗ್ರಾಮದಲ್ಲಿ. ಪ್ರಾಥಮಿಕ ಶಿಕ್ಷಣ ಮುಗಿಯುವವರೆಗೂ ವಿದ್ಯಾರ್ಥಿಗಳು ಬಹಳ ಹುಮ್ಮಸ್ಸಿನಿಂದ ಶಾಲೆಗೆ ಹೋಗ್ತಾರೆ. ಆದ್ರೆ ವಿದ್ಯಾರ್ಥಿಗಳು ಶಾಲೆಗೆ ಹೋಗೋಕು ಭಯಪಡುವ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ತೇಕರಾಳದಲ್ಲಿ ಪ್ರಾಥಮಿಕ ಶಾಲೆ ಮಾತ್ರ ಇರೋದ್ರಿಂದ ವಿದ್ಯಾರ್ಥಿಗಳು 4 ಕಿಲೋಮೀಟರ್ ದೂರದ ಕುರಕುಂದ ಗ್ರಾಮಕ್ಕೆ ಹೋಗ್ತಾರೆ. ಆದ್ರೆ ಈ ಗ್ರಾಮದಲ್ಲಿ ಇರುವ ಶಾಲೆಗೆ ಹೋಗಲು ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆಯೇ ಇಲ್ಲ. ಬಸ್ ವ್ಯವಸ್ಥೆ ಇದ್ದರೂ ವಿದ್ಯಾರ್ಥಿಗಳ ಶಾಲಾ ಸಮಯಕ್ಕೆ ಇಲ್ಲದಾಗಿದೆ. ಇದರಿಂದ ವಿದ್ಯಾರ್ಥಿಗಳು 2 ಟೈಮ್ ನಡೆದುಕೊಂಡೇ ಹೋಗಬೇಕಾಗಿದೆ. ಸರ್, ನಮ್ಮ ಬಸ್ ವ್ಯವಸ್ಥೆ ಏನಿಲ್ಲ. ತೇಕ್ರಾಳಿಂದ ಕುರ್ಕುಂದಿಗೆ ಸ್ಕೂಲ್ಗೆ ಬರ್ತಿದ್ವಿ. ಬಸ್ಸಿನ ಕೊರತೆ ಇದೆ. ದಿನಾಲೂ ನಾವು ನಡ್ಕೊಂತ ಬರ್ತಾ ಇದೀವಿ. ಯಾಕಂದ್ರೆ ನಮ್ಗೆ ಈಗ 10ನೇ ಕ್ಲಾಸ್ ತರಗತಿಯಲ್ಲಿ ಓದುತ್ತಿದ್ದೇವೆ ನಾವೆಲ್ಲರೂ. ಹಾಗೂ ಎಕ್ಸ್ಟ್ರಾ ಕ್ಲಾಸ್ ಇರೋದ್ರಿಂದ ನಾವು ನಮ್ಗೆ 8ವರೆಗೆ ಬಿಡೋದ್ರಿಂದ ತುಂಬಾ ತೊಂದರೆ ಆಗ್ತಿದೆ. ಹಾಗೂ ಕೂಡ ಸ್ಕೂಲಲ್ಲಿ ಸರಿಯಾಗಿ ಎಕ್ಸ್ಟ್ರಾ ಕ್ಲಾಸಲ್ಲಿ ಹತ್ತುತ್ತಾ ಇಲ್ಲ. ಸಾಯಂಕಾಲ ಕೂಡ ಎಕ್ಸ್ಟ್ರಾ ಕ್ಲಾಸಿಗೆ ಹತ್ತಿದ್ರು ಕೂಡ ಮನೆಗೆ ಹೋಗುವವರೆಗೂ ಕತ್ಲಾಗುತ್ತೆ. ಅಪ್ಪ ಅಮ್ಮ ಅವರೆಲ್ಲರೂ ನಮಗೋಸ್ಕರ ಕಾಯ್ತಾ ಇರ್ತಾರೆ.